ಸೂಕ್ತವಾಗಿದೆ. ಬೇರೆಯವರು ಹೇಳೋ ಆಮ್ ಆದ್ಮಿ ಪಕ್ಷದವರು ಬೇರೆಯವರು ಹೇಳೋ ಥರ ಅದೇನು ಚೋರಿ ನಡೀತಿಲ್ಲ. ಅದು ಪ್ರತಿಯೊಂದು PLOಗಳನ್ನ ಅಪಾಯಿಂಟ್ ಮಾಡಿರ್ತಾರೆ. ಅವರೆಲ್ಲ ಸ್ಥಳೀಕರೇ ಆಗಿರ್ತಾರೆ, ಬೇರೆ ಕಡೆಯಿಂದ ಬಂದಿರಲ್ಲ. ಅವ್ರಿಗೆ ಒಂದು ಮನೆಯಲ್ಲಿ ಎಷ್ಟು ಓಟ್ ಇದೆ, ಎಷ್ಟು ಜನ ಇದ್ದಾರೆ, ಸತ್ತೋಗಿರೋರು ಇರ್ತಾರೆ ಅಥವಾ ಪಕ್ಕದಲ್ಲಿ ಖಾಲಿ ಮಾಡ್ಕೊಂಡು ಹೋಗಿರೋ ಓಟು ಅಲ್ಲಿ ಇರುತ್ತೆ. SAR ಮಾಡೋದ್ರಿಂದ ನಿಜವಾಗ್ಲೂ ಸ್ವಾಗತಾರ್ಹ. ನೀವು ಈಗ ಪಕ್ಷಗಳ ಬಗ್ಗೆ ಮಾತಾಡಬೇಡಿ. ಅಲ್ಲಿ ಅನರ್ಹರಾದ ಓಟುಗಳನ್ನು ತೆಗೆಯೋದ್ರಿಂದ ಯಾವ ಪಕ್ಷಕ್ಕೂ ನಷ್ಟ ಆಗುದಿಲ್ಲ. ಇಷ್ಟ ದಿನ ನಡ್ಕೊಂಡು ಕಾಂಗ್ರೆಸ್ ಮತ್ತೆ ಯಾಕೆ ಟೆನ್ಷನ್ ಮಾಡ್ಕೊಂಡು ಅವ್ರಿಗೆ ಅವ್ರು ಯಾಕೆ ಚೌಲ್ಟ್ರಿಯಲ್ಲಿ ಮಾಡ್ತಿದ್ದಾರೆ? ಅವರಿಗೆ ಎಲ್ಲಿ ಇಲ್ಲಿಂದ ಅವ್ರ ಕರ್ಕೊಂಡು ಬಂದಿದ್ರು. BTM ಅಲ್ಲಿ ನೋಡಿ, ನಿಮ್ದೇ ಚಾನೆಲ್ ಬರ್ತಾ ಇದೆ, BTM ಅಲ್ಲಿ ಮಾಡ್ತಿದ್ದಾರೆ ನೋಡಿ. BTM ಅಲ್ಲಿ ಇವತ್ತು ಒಂದು ಸಮುದಾಯ ಭವನ ಮಸೀದಲ್ಲಿ ಕೂಡ ಈ ತರ, ಅದು ರಾಮಲಿಂಗಾರೆಡ್ಡಿ ಕ್ಷೇತ್ರ, ಅವರು ಫೇರ್ ಇದಾರಂತ ನಾನು ಅನ್ಕೊಂಡಿದ್ದೀನಿ. ಸರ್ ನೀವು ಅನ್ಕೊಂಡಿದ್ದೀರಿ ಸರ್, ಇಲ್ಲಿ ನೋಡಿ ಸರ್, ನಿಮ್ದೇ ಚಾನೆಲ್ ಅಲ್ವಾ, ನ್ಯೂಸ್ 18 ಅಲ್ವಾ, ನೀವೇ ವರದಿ ಮಾಡಿದಿರಲ್ವಾ? ಇದು ಕಾಂಗ್ರೆಸ್, ನಿಜವಾದ ಕಾಂಗ್ರೆಸ್ ಸ್ಥಳೀಯ ಚುನಾವಣಾಧಿಕಾರಿಗಳ ಬಳಸ್ಕೊಂಡು ಇದರಲ್ಲಿ ಅಕ್ರಮ ಮಾಡ್ತಾ ಇದೆ. SAR ಈಗ ನೋಡಿ, ನಮ್ಮ ಶಾಂತಿನಗರದಲ್ಲಿ ನಮ್ಮ ಸೆಕ್ರೆಟರಿ ಪ್ರಧಾನ ಕಾರ್ಯದರ್ಶಿಗಳಾದ ಗೌತಮ್ ಅವರ ಇದರಲ್ಲಿ ಅವರು SIR ಇನ್ವಾಲ್ವ್ ಆಗಿ ಈ ತರ ಮಾಡ್ತಿದಾರ. ಇಲ್ಲ ಮೇಡಮ್, BLO ಅವರು ಮನೆಗೆ ತೆರಳದೆ ಒಂದು ಜಾಗದಲ್ಲಿ ಇದ್ಕೊಂಡು ಎಲ್ಲಾರನ್ನು ಕರ್ಸ್ಕೊಂಡು ಆ ಫಾರ್ಮ್ ನ ಫಿಲ್ ಅಪ್ ಮಾಡೋದು ಎಷ್ಟು ಸರಿ? ಒಬ್ಬ BLO ಮನೆಗೆ ತೆರಳಿ ಅದನ್ನ ಇನ್ಸ್ಪೆಕ್ಟ್ ಮಾಡಿ ಅದನ್ನ ಫುಲ್ ಫಾರ್ಮ್ ಫಿಲ್ ಅಪ್. ಅವ್ರು ಯಾರು ಕಂಟ್ರೋಲ್ ಇದ್ದಾರೆ? ಲೋಕಲ್ ಕಾಂಗ್ರೆಸ್ನವರು ಮಾಡ್ತಾ ಇರೋದು ಸರ್. ಇದು ಕಾಂಗ್ರೆಸ್ನವ್ರದ್ದು ಖಾಲಿ ಸೈಟ್ ಅಲ್ಲಿನೂ ಇವ್ರದ್ದು ಸಾಕಷ್ಟು ಸಾಕ್ಷಿಗಳು ಮಾತ್ರ ಇದೆ. ಕಳೆದ ಕಾರ್ಪೊರೇಟರ್ ಚುನಾವಣೆಗಳಲ್ಲಿ ನೀವು ಬೇಕಾದ್ರೆ ಪುಲ್ಕೇಶಿ ನಗರ ಅಂತ ಒಂದು ಕ್ಷೇತ್ರಕ್ಕೆ ಹೋದ್ರೆ ಒಂದು ಮನೆಯಲ್ಲಿ ನಿಮಗೆ 20 ರಿಂದ 25 ಮತ ಸಿಗುತ್ತೆ. ಅಲ್ಲಿ ಡೋರ್ ನಂಬರ್ ಒಂದೇ ಇರುತ್ತೆ. ಆ ಡೋರ್ ನಂಬರ್ ಅಲ್ಲಿ 25 ರಿಂದ 30 ಮತ ಇರುತ್ತೆ. ಒಂದು ಉದಾಹರಣೆ, ಪುಲ್ಕೇಶಿ ನಗರ ಆಗ್ಲಿ ಅಥವಾ ಸರ್ವಜ್ಞ ನಗರ ಆಗ್ಲಿ, ಇಲ್ಲ RT ನಗರ್ನಲ್ಲಿ ಅಪಾರ್ಟ್ಮೆಂಟ್ಗಳು ಫ್ಲೋರೇ ಇರೋದು 5 ಫ್ಲೋರ್ ಅಪಾರ್ಟ್ಮೆಂಟ್ಗೆ 7 ಫ್ಲೋರು 8 ಫ್ಲೋರ್ ಅಂತ ಹಾಕ್ಬಿಟ್ಟು ಹೆಸರುಗಳನ್ನ ಸೇರಿಸ್ತಾರೆ. ನಾವು ಯಾವುದೋ ಒಂದು ಸಮುದಾಯದ ಬಗ್ಗೆ ಮಾತಾಡ್ತಿಲ್ಲ. ಇದು ಆ 3 ಫ್ಲೋರ್ನಲ್ಲಿ ಒಂದು ಸಮುದಾಯ ಇದ್ದು ಒಂದು ಮನೆಯಲ್ಲಿ ಆ ಖಾಲಿ ಸೈಟ್ನಲ್ಲಿ 15-20 ಓಟ್ ಇರುತ್ತೆ ಅಂತ ಹೇಳಿದ್ರೆ ಅದು ಯಾರ ಕೆಲಸ ಅಂತ ಹೇಳ್ಬಿಟ್ಟು ನೀವೆಲ್ಲ ಹೇಳಬೇಕು. ಅರ್ಥ ಆಯ್ತಾ? ಇದು ಆಲೋಚನೆ ಮಾಡ್ತಕ್ಕಂಥದ್ದು. ಯಾವ ಸಮುದಾಯನ ಯಾವ ಪಕ್ಷ ಓಲೈಸ್ತಾರೆ ಅನ್ನೋದನ್ನ ಇಡೀ ದೇಶ ನೋಡ್ತಿದೆ. ಅಲ್ಲ ಸರ್, ಮನೆ ಸಮೀಕ್ಷೆ ಅಂತ ಮಾಡ್ತಾ ಇದ್ದಾರೆ. ಆದ್ರೆ ಮನೆ ಸಮೀಕ್ಷೆ ಮಾಡಿ ಮನೆಗೆ ಸ್ಟಿಕ್ಕರ್ ಅಂಟಿಸ್ಬೇಕಾ? ಅಥವಾ ಅಲ್ಲಿ ಎಲ್ಲ ಚೌಟ್ರಿನಲ್ಲೋ ಇದ್ರಲ್ಲೋ ಮಾಡಿದ್ರೆ ಸ್ಟಿಕ್ಕರ್ ಮನೆಗೆ ಹೆಂಗ್ ಬರ್ತೈತೆ? ಸ್ಟಿಕ್ಕರ್ ಈಗ ಮನೆ ಸಮೀಕ್ಷೆ ಅಂದ್ಮೇಲೆ ಮನೆ ಬಿಟ್ಟು ಇವ್ರು ಹೇಳ್ತಿದ್ದಾರೆ BLAಗಳು ಮನೆಗೆ ಹೋಗ್ತಾ ಇಲ್ಲ. ಯಾವುದೋ ಚೌಲ್ಟ್ರಿಗಳಿಗೆ, ಕಲ್ಯಾಣ ಮಂಟಪಗಳಲ್ಲಿ, ಯಾವುದೋ ಏನು ಮಸೀದಿಗಳಲ್ಲಿ ಮಾಡ್ತಿದ್ದಾರೆ. ರಾಮನಗರದಲ್ಲಿ ಸತ್ಯವಾದ ಘಟನೆ ನಾವು ನೋಡಿದೀವಿ, ಈಗ ತೋರಿಸಿದೀವಿ. ಮತ್ತೆ ಈಗ ಮದುವೆ ಮಾಡ್ಕೊಂಡು ಬೇರೆ ಊರಿಗೆ ಹೋಗಿರ್ತಾರೆ, ಬೇರೆ ಡಿಸ್ಟಿಕ್ ಹೋಗಿರ್ತಾರೆ, ಬೇರೆ ತಾಲೂಕು ಹೋಗಿರ್ತಾರೆ. ಅವ್ರನ್ನ ಪರಿಶೀಲನೆ ಮಾಡೋರು ಯಾರು? BLOಗಳು. ಅಧಿಕಾರ ಯಾರ್ದು? ನಿಮ್ದು ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಸರಿ, ಕಾಂಗ್ರೆಸ್ನವ್ರಿಗೆ ಗ್ಯಾರಂಟಿ ಪರಿಷ್ಕರಣೆ ಬೇಕು, ಆದ್ರೆ SIR ಬೇಕಿಲ್ಲ. ಗ್ಯಾರಂಟಿ ಪರಿಷ್ಕರಣೆಯಲ್ಲಿ ಇವ್ರು ಸತ್ತವ್ರ ಹೆಸರು ತೆಗೆದ್ಬಿಟ್ಟು ದುಡ್ಡು ನುಡ್ಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ SIR ಹಾಕ್ಬೇಡ, ಅದ್ರಲ್ಲಿ ಯಾಕೆ ಮೃತಪಟ್ಟವ್ರು ತೆಗಿಬಾರ್ದು? ಇವಾಗ ಏನು ಉತ್ತರ ಪ್ರದೇಶ ಆಗಿರ್ಬೋದು ಅಥವಾ ಪಶ್ಚಿಮ ಬಂಗಾಳ, ಇಲ್ಲೆಲ್ಲ ಒಂದು 25 ಲಕ್ಷ ಜನನ ತೆಗ್ದಿದ್ದಾರೆ ಸತ್ತವ್ರನ್ನ. ಸೊ ಅದೇ ಪ್ರಕ್ರಿಯೆ ನಡೀತಾ ಇರೋದು. ಅದಲ್ದಲ್ಲೇ ಉತ್ತರ ಭಾರತದವ್ರು ಬಂದು ಇಲ್ಲಿ ವೋಟ್ ಮಾಡಿಸ್ಕೊಂಡಿರ್ತಾರೆ. ಆಮೇಲೆ ದಕ್ಷಿಣ ಭಾರತದವರು ಕೂಡ, ತಮಿಳ್ನಾಡವರು, ಆಂಧ್ರದವರೆಲ್ಲ ಬಂದು ಇಲ್ಲಿ ವೋಟ್ ಮಾಡಿಸ್ಕೊಂಡು, ಯಾಕೆ ಅವ್ರಿಗೆ 2 ವೋಟ್ ಕೊಡ್ಬೇಕು? ಒಬ್ಬ ಮನುಷ್ಯನ್ಗೆ ಒಂದೇ ವೋಟ್ ಇರೋದು. ಸೊ ಇದು SIR ಪ್ರಕ್ರಿಯೆ ನಡೀತಿರೋದು ನಿಜ. ಕಾಂಗ್ರೆಸ್ ಅವ್ರು ಯಾಕೆ ಇದು ವಿರೋಧ ಮಾಡ್ತಾ ಇದ್ದಾರೆ ಅಂದ್ರೆ, ಇಷ್ಟು ದಿನ ಕಳ್ಳೋಟ್ ಹಾಕಿಸ್ಕೊಂತಿರೋರೇ ಈ ಕಾಂಗ್ರೆಸ್ನವರು. ಈ ಓಟ್ಗಳು ರಾಜ್ಯದಲ್ಲಿ SIR ಸರಿಯಾಗಿ ನಡೀತಿಲ್ಲ ಅಂತ ಹೇಳಿ ಹಲವಾರು ಗುಮಾನಿಗಳು ಇರ್ತಕ್ಕಂಥದ್ದು, ಅದಕ್ಕೆ ಸಾಕ್ಷಿಗಳು ಕೂಡ ಇರ್ತಕ್ಕಂಥದ್ದು. BLAಗಳು ಸರಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಿಲ್ಲ. ಹಾಗಾಗಿ ಇದು ದೊಡ್ಡ ಹಗರಣ ಆಗುವ ಲೆಕ್ಕಾಚಾರ ಕೂಡ ಇರ್ತಕ್ಕಂಥದ್ದು. ಅನೇಕ ರಾಜಕಾರಣಿಗಳು, ಶಾಸಕರುಗಳು BLAಗಳನ್ನ ತಮ್ಮ ರಾಜಕೀಯ ಅಸ್ತ್ರವಾಗಿ ಬಳಸಿಕೊಂಡು ಎಲ್ಲೊಂದ್ ಕಡೆ ಅಕ್ರಮ ವಲಸಿಗರನ್ನ ಮತ್ತು ಅನರ್ಹ ಮತದಾರರನ್ನು ಕೂಡ ಮತದಾರ ಚೀಟಿಗೆ ಸೇರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥದ್ದು. ಮತ ಪ್ರಚಾರ ಮಾಡ್ತಾವ್ರೆ. ಯಾರಿದು? ಮಲ್ಲೇಶ್ವರಂನ ಅಶ್ವಥ್ ನಾರಾಯಣ ಅವರು SIR ಪ್ರಕ್ರಿಯೆಯಲ್ಲಿ ಈ ತರ ಪಾಂಪ್ಲೆಟ್ಗಳು ಕೊಡ್ತಾ ಇದಾರೆ. ಸೊ ಇವರು ಗುಂಪಲ್ ಗೋವಿಂದ ಮಾಡ್ತಾ ಇದಾರೆ. ಮನೆಗೆ ಜನಗಳಿಗೆ ಅನುಕೂಲ ಆಗಂತ ಮಾಹಿತಿ ಅಷ್ಟೇ ಇರೋದು. ಅಲ್ಲೇನ್ರಿ ಇದೆ? ಅಲ್ಲಿ ಆಮ್ ಆದ್ಮಿ ಅವರೇ ಜೆರಾಕ್ಸ್ ಮಾಡಿಸ್ಕೊಂಡ್ ಬಂದ್ಬಿಟ್ಟು ಅವ್ರು ಸರ್ ಪ್ರಿಂಟ್ ಮಾಡ್ಬಿಟ್ಟು ಸರ್ ಪರಿಷ್ಕರಣೆ ಮಾಡ್ತಾ ಇರೋದು ತುಂಬಾ ಒಳ್ಳೆ ಕೆಲಸ. ಆದ್ರೆ ಏನ್ ಮಾಡ್ತಾ ಇದಾರೆ ಗೊತ್ತಾ? ರೋಡ್ ಅಲ್ಲಿ ಗುಂಪಾಗಿ ನಿಂತ್ಕೊಂಡ್ಬಿಟ್ಟು ಮುಖ್ಯಮಂತ್ರಿಗಳೇ
ಓಪನ್ ಆಗಿ ಹೇಳಿದಾರೆ, ನಿಮ್ ವೋಟರ್ ಲಿಸ್ಟ್ ಇಲ್ಲ ಅಂದ್ರೆ ಸರ್ಕಾರಿ ಸವಲತ್ತಿಲ್ಲ, ನಿಮ್ಮ ಗ್ಯಾರಂಟಿ ಹಣ ಇಲ್ಲ ಅಂತೇಳಿ ಪ್ರತಿ ಆಂದೋಲನ ಮಾಡ್ತಾರೆ. ಏನಿದೆ ಇವ್ರೇನು ಒಂತ ಕೂಡಿಸ್ತಾರಲ್ಲ, ಗುಂಪಲ್ಲಿ ನಿಂತ್ಕೊಂಡ್ಬಿಟ್ಟು ರೋಡಲ್ಲಿ ಹೋಗೋರ್ನೆಲ್ಲ ಕರೆದು ತಗೊಳ್ಳಿ ನಿಮ್ದಿದು ತಗೊಳ್ಳಿ, ಮನೆ ಹತ್ರಕ್ಕೆ ಬರ್ತಾ ಇಲ್ಲ. ಇದು ಯಾವ ಕೆಲಸ ಸರ್ ಮಾಡ್ಬೇಕಿದ್ದು? ಎಷ್ಟೋ ಜನ ಇದರಿಂದ ಪರಿಷ್ಕರಣೆ ಆಗ್ಲಿಲ್ಲ ಅಂದ್ರೆ 2,000 ರೂಪಾಯಿ ಬರಲ್ಲ ಅಂತ ಹೆಣ್ಮಕ್ಳುಗಳು ಕೆಲಸ ಕಾರ್ಯ ಬಿಟ್ಟು ಅವ್ರಿರೋ ಕಡೆ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಪಕ್ಷದವ್ರ ನಾಟಕ ನೋಡಿ ಹೆಂಗ್ ಜಗಳ ಮಾಡ್ತಾರೆ. SIR ಆಗ್ತಾ ಇರೋದು 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ. ಒಳ್ಳೇದಾಗತ್ತೆ, ಈ ಪಕ್ಷ ಒಳ್ಳೇದ್ ಮಾಡತ್ತ. ಇವ್ರ ಯೋಗ್ಯತೆಗೆ ಒಂದ್ ಪೇಪರ್ ಲೀಕ್ ನಿಲ್ಸಕ್ಕಾಗಲ್ಲ. ರಾಮನ್ ದೇವಸ್ಥಾನದಿಂದ ಹುಂಡಿ ದುಡ್ಡು ಉಳ್ಸಕ್ಕಾಗಲ್ಲ. SIR ಅಲ್ಲಿ ನಮ್ಮ ಓಟ್ ಉಳಿಸ್ತಾರ ಇವ್ರು ನಾಚಿಕೆ ಆಗ್ಬೇಕು SIR ಬಗ್ಗೆ ಮಾತಾಡಕ್ಕೆ. ಯಾವ ನೈತಿಕತೆ ಇದೆ ಅಂತ SIR ಮಾಡ್ತಾ ಇರೋದು ಇವರು. ಏನ್ ನೈತಿಕತೆ ಇಟ್ಕೊಂಡ್ರಿ ಮಾಡ್ತೀರಾ ನೀವು? ನಿಮ್ಮ ಮಾಜಿ ಕಾರ್ಪೊರೇಟರ್ಗಳಿಗೆ ಮನೇಲಿ ಕೂಡಿಸ್ಕೊಂಡು BLOಗಳಿಗೆ ಅಲ್ಲಿಂದ ಕರ್ಬಿಟ್ಟು ಇವ್ರು ನಮ್ಮ ವೋಟ್ರ್ ಅಂತ ಹೇಳ್ಬಿಟ್ಟು ಫಾರ್ಮ್ಗಳು ಕೊಡ್ತೀರಾ. ನಾಚಿಕೆ ಮನ ಮರ್ಯಾದೆ ಬಿಜೆಪಿ ಅವ್ರಿಗಿದ್ರೆ ಮನೆಗೆ ಹೋಗಿ BLOಗಳಿಗೆ ಬಿಡ್ರಿ. ಏನಕ್ಕೆ ನಿಮ್ ನಾಯಕರುಗಳು ಅವ್ರ ಜೊತೆಲಿ ಓಡಾಡ್ತಾರೆ? ಯಾರು BLA 2 ಅಂತ ಅಪಾಯಿಂಟ್ ಮಾಡಿರ್ತಾರೆ ಅವ್ರು ಮಾತ್ರ ಹೋಗ್ಲಿ. ಲೇಟೆಸ್ಟ್ ಮಾಹಿತಿ ಹೇಳ್ತೀನಿ ಕೇಳಿಲ್ಲ. BLಗೂ ಮಾಡಿಲ್ಲ, ಒಬ್ಬೊಬ್ಬರಿಗೆ ನಿಮಿಷ ಒಬ್ಬೊಬ್ಬರಿಗೆ 1,000 ರೂಪಾಯಿ ಕೊಟ್ಬಿಟ್ಟು 6 ರಿಂದ 8 ಜನ ಇವತ್ತು BLA ಜೊತೆಗೆ ಮನೆಗೆ ಹೋಗ್ತಿದ್ದಾರೆ ಬಿಜೆಪಿ ವತಿಯಿಂದ. ಯಾಕೆ? ಕಾಂಗ್ರೆಸ್ ಸತ್ಯಹರಿಶ್ಚಂದ್ರ ಅವರು ಮನೆಗೆ ಹೋಗ್ತಾ ಇಲ್ಲ, ಒಂದ್ ಸರ್ಕಲ್ ಅಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಪಾಂಪ್ಲೆಟ್ಸ್ ಇದು ಇಟ್ಕೊಂಡು, ವೋಟ್ ಲಿಸ್ಟ್ ಇಟ್ಕೊಂಡು, ಇದು SIR ಫಾರಂ ಇಟ್ಕೊಂಡು ರೋಡಲ್ಲಿ ಹೋಗೋರ್ಗೆಲ್ಲ ಬನ್ನಿ ಇದಿದೆ ಸರ್. SIR ಇವತ್ತು ನಮ್ಮ ಮನೆಗೆ ಬಂದ್ರೆ ನನ್ನ ಹೆಸರು ಇರುತ್ತೆ. ಬಟ್ 2002 ಕೇಳ್ದ ಅಂದ್ರೆ ನಾವು ಇವತ್ತವರೆಗೂ ಬೆಂಗಳೂರು ಕಾರ್ಪೊರೇಷನ್ ಸ್ಕೂಲಲ್ಲಿ ಓಟ್ ಹಾಕಿರ್ತೀವಿ. SIR ಲಿಸ್ಟ್ ತಗೊಂಡ್ರೆ ಸ್ಟೆಲ್ಲಾ ಮೆರೀಸ್ ಅಲ್ಲಿ ಹಾಕಿದ್ದಾರೆ. ಎಷ್ಟು ಜನಕ್ಕೆ ಈ ತರ ಮೋಸ ಮಾಡ್ತಾ ಇದಾರೆ? ಈ SIR ಹಾಕೊಂಡೇನೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಇವತ್ತು ಗೆಲ್ತಾ ಇರೋದು, ಜನಗಳನ್ನ ಮೂರ್ಖ ಮಾಡ್ತಾ ಇರೋದು ಇವತ್ತು ಬಿಜೆಪಿ. SIR ಹೆಸರಲ್ಲಿ ಗುಂಪಲ್ ಗೋವಿಂದ ಮಾಡ್ತಾ ಇದಾರೆ. ಮನೆಗೆ BLOಗಳು ಬರ್ತಾ ಇಲ್ಲ. ಕೆಲವು BLOಗಳು ಫೋನ್ಗಳು ಸ್ವಿಚ್ ಆಫ್ ಮಾಡ್ಕೊಂಡವ್ರೆ. ಆಮೇಲೆ ಸರ್ ಇವ್ರ ಜೊತೆಗೆ ಇವ್ರೇನೋ ಇವತ್ತು ನಾವು ಕುಣಿತಾ ಇದೀವಿ ಅಂತ ಇವ್ JDS ನವ್ರನ್ನ ಬಿಜೆಪಿ ಅವರು ಯಾವತ್ತು ಓದಿತಾರೋ ಗೊತ್ತಿಲ್ಲ, ಕಾಯ್ತಾ ಇದಾರೆ. ದಯವಿಟ್ಟು ಸಪೋರ್ಟ್ ಮಾಡಬೇಡಿ. ಈಗ ಎಲೆಕ್ಷನ್ ಕಮಿಷನ್ ಪ್ರಕಾರ ಸರ್ ಒಂದ್ ನಿಮಿಷ ಇರ್ರಿ. ಬಾಂಗ್ಲಾದೇಶ ಜನಗಳು ಬರಕ್ಕೆ ಕಾರಣ ಯಾರು? ನೀವು ಕಾಂಗ್ರೆಸ್ ಬಿಜೆಪಿ, ನಾನು ಆಮ್ ಪಾರ್ಟಿ. ಅವರು ಬರಕ್ಕೆ ಅವಕಾಶ ಯಾರು ಕೊಟ್ಟಿದ್ದು? ನಮ್ಮ ದೇಶಕ್ಕೆ ಬಾಡೋಗವ್ರು ಏನ್ ಮಾಡ್ತಾವ್ರ ಸೈನಿಕ? ನಮ್ಮ ದೇಶ ಬಿಜೆಪಿ ಅವರು ಏನ್ ಮಾಡ್ತಾವ್ರೆ? ಅವರ ತರನೇ ಕಾರಣ ಬರಕ್ ಅವಕಾಶ ಕೊಟ್ಟಿದ್ದು ಅವ್ರಿಗೆ. ಎಲೆಕ್ಷನ್ ಕಮಿಷನ್ ಅವರು ಇದೇ ಒಂದು ಸಭೆ ನಡೆದಾಗ ಹೇಳಿದ್ದಾರೆ, ಚಿಲುಮೆ ಕೇಸ್ ಆದ್ಮೇಲೆ ನಾವು ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಏನು ಯಾವುದೇ ರೀತಿ ಚಿಲುಮೆ ಕೇಸು ಬಿಜೆಪಿ ಮೇಲೆ ಆರೋಪ ಮಾಡಿದ್ರು. ಕಾಂಗ್ರೆಸ್ ಬಿಜೆಪಿ ಸೇರಿ ಮುಚ್ಚಾಕ್ಬಿಟ್ರು. ರಾಜ್ಯದಲ್ಲಿ SIR ಸರಿಯಾಗಿ ನಡೀತಿರ್ತೇಳಿ ಗಂಭೀರ ಆರೋಪಗಳು ಕೇಳಿ ಬಂದಿರತಕ್ಕಂಥದ್ದು. BLAಗಳು ಮನೆಗೆ ತೆರಳಬೇಕಾಗಿರ್ತಕ್ಕಂಥ ಕರ್ತವ್ಯವನ್ನು ಮರೆತು ಎಲ್ಲ ಒಂದ್ ಕಡೆ ರಾಜಕೀಯ ಪಕ್ಷಗಳ ಏಜೆಂಟ್ ಅಂತ ಕೆಲಸ ಮಾಡ್ತಿರ್ತಕ್ಕಂಥದ್ದು. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಆಗಿರ್ತಕ್ಕಂಥ ಅನ್ಬುಕುಮಾರ್ ಅವರು ಮಧ್ಯಪ್ರವೇಶ ಮಾಡಲಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ಕೂಡ ಅತಿ ದೊಡ್ಡ SIR ಸ್ಕ್ಯಾಮ್ ಆಗುತ್ತೆ. ಈ ಸ್ಕ್ಯಾಮ್ಗೆ ಭಾರತೀಯ ಜನತಾ ಪಕ್ಷನೂ ಕಾರಣ ಆಗುತ್ತೆ, ಪ್ರಮುಖವಾಗಿ ಆಡಳಿತ ಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ ಕೂಡ ಕಾರಣ ಆಗುತ್ತೆ. ಅನ್ಬುಕುಮಾರ್ ಅವರು BLAಗಳ ಮೇಲೆ ಕ್ರಮ ಕೈಗೊಳ್ಳಿದ್ರೆ ರಾಜ್ಯದಲ್ಲಿ SIR ಅತಿ ದೊಡ್ಡ ಅಕ್ರಮ ಆಗುತ್ತೆ, ಅತಿ ದೊಡ್ಡ ಹಗರಣ ಆದ್ರೂ ತಪ್ಪಿಲ್ಲ. ಈಗಾಗಲೇ ತಾವು ಕಂಗ್ರಾಚುಲೇಷನ್, ತಾವೆಲ್ಲ ಮಸೀದಿಗಳಲ್ಲಿ, ಚೌಲ್ಟ್ರಿಗಳಲ್ಲಿ ಕಾಂಗ್ರೆಸ್ನವರು, ಅದು ರಾಮನಗರದಲ್ಲಿ ಮುಖ್ಯಮಂತ್ರಿಗಳ ತವರು ಕ್ಷೇತ್ರಗಳಲ್ಲಿ ಮಾಡ್ತಾ ಇದ್ದೀರಾ. ಬಿಜೆಪಿ ಅವರೇ ಪಾಂಪ್ಲೆಟ್ ಸಮೇತ ಸಿಕ್ಕಾಕೊಂಡಿದ್ದಾರೆ. ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಮೇಡಮ್, ಆಯ್ತಾ? ಜಯನಗರಲ್ಲಿ 4-5 ಕಡೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಪಾಂಪ್ಲೆಟ್ ಎಂತ ಕೊಡ್ಬೇಕು? ಇದು ಪಕ್ಷಾತೀತ ರಾಜಕೀಯನ ನಾವು ಕೊಡ್ತಾ ಇರೋದು? ಯಾವ್ದು ಹೇಳಿ ಕೇಳಿ. ಎಸ್ ಮೇಡಮ್. ಸರ್ ನೋಡಿ, ಈಗ SIR ಮಾಡೋದಕ್ಕೆ ನಮ್ದು ವಿರೋಧ ಇಲ್ಲ ಸರ್. ಇದೇನು ಮೊದಲಿಗೆ ದೇಶದಲ್ಲಿ SIR ನಡೀತಿಲ್ಲ, ಮೊದ್ಲಿಂದಾನು SIR ನಡ್ಕೊಂಡ್ ಬಂದಿದೆ. ಆದ್ರೆ ಈ ಸರಿ ಯಾಕೆ ದೇಶದಲ್ಲಿ ವಿರೋಧ ಮಾಡ್ತಿದ್ದಾರೆ ಅಥವಾ ಬಿಜೆಪಿ ಏತರ ರಾಜ್ಯಗಳಲ್ಲಿ ವಿರೋಧ ಮಾಡಕ್ಕೆ ಕಾರಣ ಏನು ಅಂದ್ರೆ ನೋಡಿ, ಇವಾಗ ಪಶ್ಚಿಮ ಬಂಗಾಳ ಅಂತ ತಗೊಂಡಾಗ 98 ಲಕ್ಷ ಮತಗಳಿರ್ಬೋದು. ಇಡೀ ದೇಶದಲ್ಲಿ ಈಗ ಏನು ಚುನಾವಣೆಗಳಾಗಿದೆ ಅಲ್ಲಿ 5 ಕೋಟಿಗೂ ಅಧಿಕ ಮತಗಳನ್ನ ಏನು ತೆಗೆದಿದ್ದಾರೆ. ಅವ್ರು ಹೇಳೋ ರೀತಿಯಲ್ಲಿ ನಿಜವಾಗ್ಲೂ ಇವ್ರೇನ್ ಹೇಳಿದ್ರು, ಬಾಂಗ್ಲಾದೇಶದವ್ರು ಎಷ್ಟು ಜನ ಬಾಂಗ್ಲಾದೇಶದವರನ್ನ ಇವಾಗ ಆಚೆ ಕಳಿಸಿದ್ದಾರೆ ಸರ್ ವೆಸ್ಟ್ ಬೆಂಗಾಲಿಂದ. ಇವತ್ತಿಗೆ ಅವರು ರಿಪೋರ್ಟ್ ಕೊಡ್ಲಿ, ನಾವು ಬೇಡ. ಕರ್ನಾಟಕದ ಬಗ್ಗೆ ಮಾತಾಡಿ, ಕರ್ನಾಟಕದಲ್ಲಿ ನಿಮ್ದೇ ಸರ್ಕಾರ ಇದೆ, BLAಗಳನ್ನ ಬುಕ್ ಮಾಡಿದ್ದೀರಾ ಅಂತ ಹೇಳ್ತಾರೆ. ಚೌಲ್ಟ್ರಿಗಳಲ್ಲೆಲ್ಲ SIR ಮಾಡಿಸ್ತಿದ್ದೀರಾ, ಮಸೀದಿಗಳಲ್ಲಿ ಮಾಡಿಸ್ತಾ ಇದ್ದೀರಾ ಸರ್.
ದೇಶದಲ್ಲಿ ಈಗಲೇ ಮಾತಾಡಿ, ಫಸ್ಟ್ ಕರ್ನಾಟಕ ಮಾತಾಡಿ. ಕರ್ನಾಟಕ ನಿಮ್ದೇ ಸರ್ಕಾರ ಇದೆ, ಇವರು ಭಾರತೀಯ ಜನತಾ ಪಕ್ಷದ SIR ಅಕ್ರಮ ಅಂತ ಹೇಳ್ತಾರೆ, ವೆಸ್ಟ್ ಬೆಂಗಾಲ್ ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ ಇವ್ರದೇ ಸರ್ಕಾರ ಇದೆ, ಮಿಸ್ಯೂಸ್ ಮಾಡ್ಕೊಂತೀರಾ ನಿಮ್ಮ ಪವರ್ ಅನ್ನ. ನೀವು ರೂಲಿಂಗ್ ಪಾರ್ಟಿ ಕರ್ನಾಟಕದಲ್ಲಿ SIR ನ ಕಾಂಗ್ರೆಸ್ ಸರ್ಕಾರ ಮಿಸ್ಯೂಸ್ ಮಾಡ್ಕೊಳ್ತಿದೆ. ನಾನು ಹೇಳ್ತಾ ಇಲ್ಲ, ದಾಖಲೆಗಳಿದಾವೆ. ಆಮ್ ಆದ್ಮಿ ಪಾರ್ಟಿ ಹೇಳ್ತಾರೆ, JDS ಹೇಳ್ತಾರೆ, BJP ಹೇಳ್ತಾರೆ. ನಿಮ್ ಸರ್ಕಾರ ಇದೆ ಅಂತೇಳಿ BLAಗಳನ್ನ ಮಿಸ್ಯೂಸ್ ಮಾಡ್ತಿದ್ದೀರಾ. ಅನ್ಬು ಕುಮಾರ್ ಅವರು ಈ ಚುನಾವಣಾ SIR ಅಕ್ರಮ ಸಂಬಂಧಪಟ್ಟ ಮಧ್ಯಪ್ರವೇಶ ಮಾಡಿ ಯಾರು ರಾಜಕಾರಣಿ ಇದ್ದಾನೆ, ರಾಮನಗರದಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ BLAಗಳನ್ನ ಸಸ್ಪೆಂಡ್ ಮಾಡಬೇಕು ಮತ್ತು ಇವ್ರ ಮೇಲೆ ಕ್ರಿಮಿನಲ್ ಕೇಸನ್ನ ಹಾಕ್ಬೇಕು. ಎಸ್ ಮೇಡಮ್. ನೋಡಿ ಸರ್, ನೀವೀಗ ಏನ್ ಹೇಳಿದ್ರಿ ಮಸೀದಿಯಲ್ಲಿ ನಡೀತು ಅನ್ನೋ ಘಟನೆಗೆ ನಾನು ಸಾಕ್ಷಿಯಾಗಿ ನಮ್ಮ ಕಾರ್ಯಾಧ್ಯಕ್ಷರು DC-ಗೆ ಫೋನ್ ಮಾಡಿ ನೆನ್ನೆ ಆಫೀಸಲ್ಲಿ ಕೂತ್ಕೊಂಡು ಇದು ಮಾಡಿರೋದು ಏನಾಗಿದೆ ಅನ್ನೋದ್ರ ಬಗ್ಗೆ ರಿಪೋರ್ಟ್ ತರಿಸ್ಕೊಂಡ್ರು. ನಾವು SIR ವಾರ್ ರೂಮ್ ಅಲ್ಲಿ ಕೆಲಸ ಮಾಡೋರೆ ಇಲ್ಲಿ ಎಲ್ಲರೂ ಬಂದಿರೋದ್ರಿಂದ ಅದಕ್ಕೆ ಏನ್ ಬೇಕು ಅನ್ನೋದನ್ನ ಕ್ರಮ ತಗೊಂಡಿದ್ದಾರೆ, ಹೇಳಿದ್ದಾರೆ. ತಗೊಂಡಿರೋದ್ರಿಂದ ಮುಂದೆ ಆ ಘಟನೆಗಳು ಆಗ್ಬಾರ್ದು ಅಂತ ಹೇಳಿದ್ದಾರೆ. ಅವ್ರು ಹೇಳಿರೋ ರಿಪೋರ್ಟ್ ಪ್ರಕಾರ ನಾವು ಸಾರ್ಟ್ ಔಟ್ ಮಾಡ್ಕೊಳ್ತಾ ಇದ್ವಿ, ಒಂದು ಕಡೆ ಕೂತ್ಕೊಂಡು, ಒಂದು ಏರಿಯಾದು ಒಂದು ಸ್ಟ್ರೀಟ್ ಅಂತ ಹೇಳಿದ್ದಾರೆ. ನೋಡಿ, SIR ಅಂತ ಬಂದಾಗ ನಾವು ವಿರೋಧ ಇಲ್ಲ. ಏನು ತರಾತುರಿಯಲ್ಲಿ ಮಾಡಿ ದೇಶದಲ್ಲಿ ಇವತ್ತು ಎಲ್ಲಾ ರಾಜ್ಯಗಳನ್ನ ಗೆಲ್ಕೊಳ್ಳೋಕೆ ಅಥವಾ ಅಲ್ಪಸಂಖ್ಯಾತರನ್ನ ಯಾರು ಶಿಕ್ಷಣ ಇರಲ್ವೋ ಅಂತವ್ರಿಗೆ ಆ ಫಾರ್ಮ್ ನ ತುಂಬಾ ಒಂದು ನಾಲೆಡ್ಜ್ ಇರಲ್ವೋ ಅವರು ವಂಚಿತರಾಗ್ತಾರೆ ಅನ್ನೋದೊಂದೇ ನಮ್ಮ ಕನಸನ್ನು. ನೋಡಿ, ಇವತ್ತು ಕೇರಳದಲ್ಲಿ ಉತ್ತಮವಾದ ಶಿಕ್ಷಣ ಇತ್ತು, ಅದೆಲ್ಲ ಬೇಡ ರೀ, ಕರ್ನಾಟಕ ಮಾತಾಡ್ರಿ ಸರ್. ಕರ್ನಾಟಕದಲ್ಲೂ ಅದೇ ನಿಮ್ದು BTM ಲೇಔಟ್ ಅಲ್ಲಿ ಆಗಿದೆ, ಸಾಕ್ಷಿ ಸಮೇತ ತೋರಿಸಿದ್ರು. ಹೇಳ್ತಿದ್ದಾರೆ ಅದು ಜಯನಗರ ತಿಲಕ್ ನಗರಲ್ಲಿ ರಾಮಮೂರ್ತಿ ಅವರ ಕ್ಷೇತ್ರದಲ್ಲಿ ನಡೆದಿರೋದು. ಇವರು ಸುಮ್ನೆ ವಿಷಾಂತರ ಮಾಡಿ ತಪ್ಪು ಒಂದು ಇದನ್ನ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಸರ್. ಕರ್ನಾಟಕದಲ್ಲಿ SIRಗೂ ಎಲ್ಲಾ ಕಡೆ ನಮ್ಮ ಮುಖ್ಯಮಂತ್ರಿಗಳೇ ಖುದ್ದಾಗಿ ಹೇಳಿದ್ದಾರೆ, ಎಲ್ಲರೂ ಸಹ ಸಹಕರಿಸಬೇಕು, ಪಕ್ಷಾತೀತವಾಗಿ SIRಗೆ ನಮ್ಮ ಒಂದು ಇದಿದೆ ಅನ್ನೋ ನಿಟ್ಟಿನಲ್ಲಿ CM ಅವರೇ ಕರೆ ಕೊಟ್ಟಿದ್ದಾರೆ. ಮೊದಲ ದಿನನೇ 56 ಏನು SIR ಅಂದ್ರೆ ಮನೆ ಮನೆಗೆ ಹೋಗ್ಬೇಕಲ್ವಾ? ಕಾಂಗ್ರೆಸ್ ಅವರ ಒಂದು ಗುಂಪು, BJP ಅವರ ಒಂದು ಗುಂಪು, ಎಲ್ಲ ಗುಂಪು ಸೇರ್ಕೊಂಡು ವಿಶೇಷ ಮತಪಟ್ಟಿ ಪರಿಷ್ಕರಣೆ ಅಥವಾ ಇದು ರಾಜಕೀಯ ಪಟ್ಟಿ ಪರಿಷ್ಕರಣೆನಾ? SIR ಅಲ್ಲಿ BJP ಕಡೆಯಿಂದ 2 BLA, ಕಾಂಗ್ರೆಸ್ ಕಡೆಯಿಂದ 2 BLA ಮತ್ತೆ BLO ಜೊತೆಗೆ ಹೋಗ್ಬೇಕು ಸರ್. ಅವ್ರ ಜೊತೆಗೆ ಹೋಗ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ BLAಗಳನ್ನ, ಸರ್ಕಾರಿ ಅಧಿಕಾರಿಗಳನ್ನ ಮಿಸ್ಯೂಸ್ ಮಾಡಿಕೊಂಡು ಚೌಲ್ಟ್ರಿಗಳಲ್ಲಿ, ಮಸೀದಿಗಳಲ್ಲಿ, ಬೇರೆ ಬೇರೆ ಹಾಲ್ಗಳಲ್ಲಿ ಮಾಡ್ತಿದೆ. ಅಂದ್ರೆ ನೀವು ವೆಸ್ಟ್ ಬೆಂಗಾಲಲ್ಲಿ BJP ಮಿಸ್ಯೂಸ್ ಮಾಡ್ಕೊಂತ ಹೇಳಿದ್ರಿ, ಅಸ್ಸಾಮಲ್ಲಿ ಮಿಸ್ಯೂಸ್ ಮಾಡ್ಕೊಂತೀವಿ ಅಂತ ಹೇಳ್ತೀರಿ. ಕರ್ನಾಟಕದಲ್ಲಿ ನೀವು ಮಾಡ್ತಿರೋದು ಏನ್ ಕೆಲಸ? ನೀವು ಅವ್ರಿಗೆ ಬೆರಳು ಮಾಡ್ತಿರಲ್ಲ, ನೀವು ಮಾಡೋದು ಸರಿನಾ? ಆಯ್ತು, ನೀವು ಕ್ವಶನ್ ಕೇಳಿದ್ರ ಸರ್, ಇದು ಪುರಾವೆ ದಾಖಲೆಗಳಿಲ್ಲದೆ ಹರಿದಾಡ್ತಕ್ಕಂತ ವಿಚಾರ ಅಷ್ಟೇ. ನನ್ನ ಹತ್ರ ಇದೆ, ದಾಖಲೆ ಇದೆ. ಚೌಲ್ಟ್ರಿಲ್ ಮಾಡಿದ ನನ್ನ ಹತ್ರ, ರಾಮನಗರದಲ್ಲಿ ಚೌಲ್ಟ್ರಿ ಮಾಡಿದ ದಾಖಲೆ ಇದೆ, ಚೌಲ್ಟ್ರಿಲ್ ಮಾಡಿದ ದಾಖಲೆ ಇದೆ, ಯಶವಂತಪುರದಲ್ಲಿ ಮಾಡತಕ್ಕ ದಾಖಲೆ ಇದೆ. ಆಯ್ತಾ? ಇದಕ್ಕೆ ನೀವು ಕ್ಲಾರಿಫಿಕೇಶನ್ ಕೊಡಿ. ಕೊಡ್ತೀವಿ. ಎಲೆಕ್ಷನ್ ಕಮಿಷನ್ ಸರ್ವಸಕ್ತವಾಗಿದೆ, ಅದು ಇಂಡಿಪೆಂಡೆಂಟ್ ಬಾಡಿ ಸರ್. ಯಾರ ಮಾತು ಕೇಳಲ್ಲ ಅನ್ನೋದು ನಿಮ್ಗೂ ಗೊತ್ತು, ನನಗೂ ಗೊತ್ತು. ಬಟ್ ಬಡಿ ಅಲ್ಲ, ಕೆಲಸ ಯಾರು ಮಾಡೋದು? ಇಲ್ಲಿ ಅಫಿಷಿಯಲ್ಸ್ ಅಲ್ವಾ? ಇಲ್ಲಿ ಅಫಿಷಿಯಲ್ಸ್ಗಳಲ್ವಾ? ಆಡಳಿತ ಮಾಡುವಂತ ಅಧಿಕಾರಿಗಳ ಮೇಲೆ ಗ್ಯಾರಂಟಿ ಕ್ರಮ ತಗೊಳ್ತಾರೆ. ನಮ್ಮ DK ಶಿವಕುಮಾರ್ ಸಾಹೇಬ್ರು ತಗೊಳ್ತಾರೆ ಸರ್. ರಾಜ್ಯ ಸರ್ಕಾರನೇ ಅವ್ರ ಕಪಿ ಮುಷ್ಟಿಲಿ ಇಟ್ಕೊಂಡಿದ್ದಾರೆ ಅಧಿಕಾರಿಗಳನ್ನ. ಅವ್ರ ಪಾಡು